ನನಗೆ ಒಂದು ಡೌಟು, ಇವರು ಮೈ ಕಾಣ್ಲಿ ಅಂತ ಬಟ್ಟೆ ಹಾಕತ್ತಾರೋ ಅಥವಾ ಮೈ ತೋರ್ಸಕ್ಕೆ ಅಂತ ಬಟ್ಟೆ ಹಾಕತ್ತಾರೋ ನಿಜ ಗೊತ್ತಿಲ್ಲ. ಇವರು ನೋಡಿ ಹಂಗೆ ನೋಡ್ತಾ ಇರಿ ಸ್ವಲ್ಪ, ಅವ್ರಿಗೆ ಮುಜುಗರ ಹೆಂಗಾಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ನೋಡಿ ಯಾಕಪ್ಪ ಬೇಕು ಈ ಥರ ಬಟ್ಟೆ ಎಳ್ಕೊಳ್ವಂಗೆ ಹಾಕೊಳ್ಳೋದು? ಹಾಂ ಅಲ್ವಾ? ಫಿಲಿಮ್ ಅವರಾದ್ರೇನು ಯಾರಾದ್ರೇನ್ರಿ, ಹೆಂಗ್ಸೆ ಗಂಡಸೆ ಹಿಂಗೆಲ್ಲ ಬುಟ್ಕೊಂಡು ತೋರ್ಕೊಂಡು ಅದನ್ನ ನೋಡಿ ರೀಲ್ಸ್ ಮಾಡೋರೆಲ್ಲ ಕಲ್ತ್ಕೊಂಡು ಅವ್ರಿಗೆ ರೀಲ್ಸ್ ಮಾಡೋರಿಗೆ ಯಾರ ಟ್ರೋಲ್ ಹೊಡೆದ್ರೆ ಅಯ್ಯೋ ಫಿಲಿಮ್ ಅವರಾದ್ರೆ ಬಾಯಿ ಬಿಟ್ಕೊಂಡು ನೋಡ್ತೀರಾ, ಜೋಲ್ಸೋರ್ಸ್ಕೊಂಡು ನೋಡ್ತೀರಾ, ಅದು ಇದು ತಿಕ್ಮೊಂಡಾಯ್ತು ಅಂತ ಅವಳ ಬಿಕ್ನಿಯಾಕ ವಿಡಿಯೋ ಮಾಡ್ತಾಳೆ. ಐಫೋನ್ 12 ಪೂರ್ತಿ ಮೈನೇ ತೋರಿಸ್ತಾಳೆ ಅವಳು. ಹಂಗೆ ಇವೆಲ್ಲ ಯಾಕೆ ಬೇಕು ಅಂತ ಅರ್ಧಂಬರ್ಧ ಬಟ್ಟೆ ಹಾಕೋಣದು ನಿಜವಾಗ್ಲೂ ಇದು ನಿಮ್ಗೆ ಒಳ್ಳೇದೇ ಅಲ್ಲ. ದಿನ ತಾಪಮಾನ ಹೆಚ್ಚಕ್ಕೆ ಬತ್ತಿರುವಂತ ನಮ್ಮ ಕಾಲೇಜಿನ 3 ಸುಂದರಿಯರು ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ, ಸಿದ್ದರಾಮಯ್ಯ ನೀ ನೋಡಬಾರದೆ. ಹೆಸರು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ ಒಳ್ಳೆ ಕುಡುಕ್ರು ತರ ಗಾಂಜಾ ಹೊಡೆದಂಗೆ ಡ್ರಗ್ ಅಡಿಕ್ಟ್ ತರ ಯಾವಾಗಲೂ ಒಂಥರ ಇರುತ್ತೆ, ತೆಲಾಡ್ತಾರೆ. ಯಾಕೋ ನಾನ್ ಏನ್ ಮಾಡಿದ್ನೋ, ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಚಗಂದೂರು, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ, ಇನ್ ಕಾಣಿಲ್ದಂಗೆ ಎಲ್ರು ಮಾಡ್ಬಿಡಮ್ಮ ಅಮ್ಮ. ಅಪ್ಪಿ ಥೂ ಪೋ ತಗೋಬೇಡಪ್ಪಿ. ನನಗೆ ಲಾಸ್ಟ್ ರಾತ್ರಿ ಛೂ ಅಂತ ಅಂದಿದ್ದು ನಿಮಗೆ ಹೇಳಿಲ್ಲ. ನಿಮಗೆ ಹೇಳಿದಾಗ ತಪ್ಪು ಅಂತ ನಿಮಗೆ ನಾನು ಹೇಳಿಲ್ಲ. ನಿಮಗೆ ನಾನು ಹೇಳಿಲ್ಲ. ನಿನ್ ಬಾಯಿ ಮುಚ್ಕೊಂಡು ಕೂತ್ಕೊ. ನೀವೆಲ್ಲ ಸೇಫ್ ಆಗ್ತೀರಾ? ಡೋಂಟ್ ವರಿ. ನೀವೆಲ್ಲ ಸೇಫ್ ಆಗ್ತೀರಾ? ಡೋಂಟ್ ವರಿ. ಅದಕ್ಕೆ ಸಪೋರ್ಟ್ ಮಾಡಿ. ಚಪ್ಪಲಿ ತಗೊಂಡ್ ಹೊಡೆದು ಬಿಡಿ ಸರ್. ಯಾಕೆ? ಹ್ಞೂ ಸರ್, ಚಪ್ಪಲಿ ತಗೊಂಡ್ ಹೊಡೆದು ಬಿಡಿ, ಆದ್ರೆ ಥೂ ಅನ್ಬಾರ್ದು. ಹಂಗಂದ್ರ ಇಲ್ಲಿಂದ ಉರಿಯುತ್ತೆ. ಏನಾದ್ರು ಸರ್? ಥೂ ನೀವೇನ್ ಸರ್ ಹುಡುಗರು ವಿಚಾರಕ್ಕೆಲ್ಲ ನೀವು ಥೂ ಅನ್ಬಿಟ್ರಾ? ನೀವು ಥೂ ಅಂದ್ರಲ್ಲ, ಅದಕ್ಕೆ ನಾನು ಥೂ ಅಂದೆ. ಥೂ ಅಂತ ನಾನು 1000 ಸರಿ ಹೇಳ್ತೀನಿ, ನೀವ್ ಯಾಕ್ರಿ ಥೂ ಅಂತೀರಾ? ಅಯ್ಯ ಥೂ ಹಾಳಾಗೋಲಿ ಬಿಡಿ ಸರ್. ತಿಳ್ಕೊಳ್ರ, ಇದು ಮರ್ಯಾದೆ ಕೊಡೋದು. ಈ 100 crore ನಾಯಿ ಮರಿ ನೀವು ನೋಡಿದೀರಾ? ಹಾ ನೋಡಿದೀನಿ. ಹೇಗಿದೆ ನೋಡಕ್ಕೆ? ತುಂಬಾ ದೊಡ್ಡದಿದೆ. ಅಲ್ಲ ಅದು ಬಿಟ್ಟು ನಾಯಿ ತರನೇ ಇದೆಯಾ? ಡಾಂಕಿ ತರ ಇದೆ ಸರ್. ಡಾಂಕಿ ತರ ಇದೆ ಸರ್. ಡಾಂಕಿ ಅಷ್ಟು ದೊಡ್ಡದಿದೆ. ಈಗ 100 ಕೋಟಿ ನಾಯಿ ಮರಿ ಮಾತಾಡತ್ತಾ? ಇಲ್ಲ, ಮಾತಾಡಲ್ಲ. ಮತ್ತೇನ್ ಮಾಡುತ್ತೆ? 100 ಕೋಟಿ ಯಾಕದು? ಇಟ್ಸ್ ಜಸ್ಟ್ ಫಾರ್ ದ ಸೈಜ್. ಆ ಸೈಜಿಗೆ ಬೆಳೆ ಇದೆ ಅಷ್ಟೇ. 100 crore ಹೌದು. ನಮಸ್ತೆ, ಐ ಆಮ್ ಅನ್ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್. ನನ್ನ ಮಗನ ಇಡೀ ವರ್ಲ್ಡ್ ಗೆ ನಂಬರ್ 2 ಹೀರೋ ಮಾಡ್ತೀನಿ. ನಂಬರ್ 2 ಹೀರೋ. ನಂಬರ್ 1 ಆಗೋದ್ ಬೇಡ, ಯಾಕಂದ್ರೆ ಅವ್ನು ಆಗೋದು ಇಲ್ಲ. ಇವಾಗ ಇಲ್ಲಿ ನೋಡ್ತಿದ್ರಲ್ಲ ಮೇಡಮ್, ಈ ನಾಯಿ ಮರಿಗೆ 100 ಕೋಟಿ ಇಲ್ಲ. ಇದು ಇನ್ನ 4 ತಿಂಗಳು ಬೆಕ್ಕಿನ ತರ ಕಾಣಿಸುತ್ತೆ, 1 ವರ್ಷ ಆದ್ಮೇಲೆ ಕತ್ತೆ ತರ ಕಾಣಿಸುತ್ತೆ, ಆಮೇಲೆ 2 ವರ್ಷ ಆದ್ಮೇಲೆ ಅದು ಆಕ್ಚುಲ್ ನಾಯಿ ತರ ಕಾಣಿಸುತ್ತೆ. ಈ ಟೇಬಲ್ ಇದೆಯಲ್ಲ ಮೇಡಮ್, ಇದು 4.25 ಲಕ್ಷ ಟೇಬಲ್. ಇದು ಆಫ್ರಿಕಾದಿಂದ ಇಂಪೋರ್ಟ್ ಮಾಡಿರೋ ವುಡ್. ಇಲ್ಲಿ ಕನ್ನಡ ಸಿನಿಮಾದೊಂದು ಇರೋ ಒಂದು ಪ್ರೊಡ್ಯೂಸರ್ ಯಾವ್ದಾದ್ರು ಡ್ರ್ಯಾಗನ್ ಫ್ಲೈ ಇದು ಮೂವಿ ಇತ್ತಲ್ಲ, ಅದು ಅಲ್ಲಿಂದ ಡ್ರೋನ್ ಶಾಟ್ ಬಂದ್ಬಿಟ್ಟು ಇಲ್ಲೇ ಕೂತಿದ್ವು ಆ ಡ್ರ್ಯಾಗನ್ ಫ್ಲೈ. ಅವ್ನು ಇದುವರೆಗೂ ಸ್ಮೋಕ್ ಮಾಡಿದಿಲ್ಲ, ಕುಡ್ದಿಲ್ಲ, ಇದುವರೆಗೂ ನಾನು ಅವನಿಗೆ ಆಕ್ಟು ಅಂತಾನು ಕೂಡ ಬೈದಿಲ್ಲ. ಇದಿದೆಯಲ್ಲ, ಇದು ನಾಯಿ, ನಮ್ ನಾಯಿ ತಿಂದಿ ತಟ್ಟೆ ತೊಳೆಯಕ್ ವಿಮ್ಮು. ಇದು 2.25 ಲಕ್ಷ ಆಕ್ಚುಲಿ ನಾನು ಇಂಡೋನೇಷ್ಯಾದಿಂದ ತರಿಸಿದ್ದು. ಅಂಡ್ ಇದು ನಾವು ನಾಯಿ ಹೇತಾಗ ಅದ್ರದ್ದು ಟಾಯ್ಲೆಟ್ ಕ್ಲೀನ್ ಮಾಡಕ್ ಹಾರ್ಪಿಗೂ. ಇದು ಅಷ್ಟೇ, ಇದು ಆಫ್ರಿಕಾದಿಂದ ಎಸ್ಪೆಷಲಿ ರೂಟ್ಸ್ ಅಲ್ಲಿ ಮಾಡಿರುವಂತ ಹಾರ್ಪಿಗೂ. ಇದು 1.25 ಲಕ್ಷ. ನನ್ನ ಮಗನಿಗೆ 2 ಲಕ್ಷ ಫಾಲೋವರ್ಸ್ ಇದ್ದಾರೆ. 2 ಲಕ್ಷ. ನಮ್ಮಪ್ಪ ಗೊತ್ತಲ್ವಾ, ಸ್ವಲ್ಪ ತಲೆಗೆ ಶೂಟ್ ಹಾಕ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗ್ಲಾಸಸ್ ಮೇಡಮ್, ಇದು 2.25 ಲಕ್ಷ ಗ್ಲಾಸಸ್. ನನಗೆ ಯಾವಾಗ್ಲೂ ಗ್ಲಾಸಸ್ ಈ ತರ ಹೀಲ್ಸ್ ಶೂ ಹಾಕಿನೇ ಅಭ್ಯಾಸ. ಈ ಗ್ಲಾಸಸ್ ತಗೊಂಡ್ರೆ ನಾನು ಹಿಂಗೆ ಒಂಥರ ಪ್ಯಾದೆ ತರ ಕಾಣಿಸ್ತೀನಿ, ಅದಕ್ಕೆ ನಾನು ಈ ಗ್ಲಾಸಸ್ ಹಾಕೊಳ್ಳೋದು. ಇದು ದುಬೈಯಿಂದ ನಮ್ ಡಾಗಿಗೋಸ್ಕರ ತಂದಿರೋ ಕಡ್ಲೆ ಬೀಜ. ತಗೊಳ್ಳಿ, ನೀವು ತಗೊಳ್ಳಿ. ನನ್ನ ಎಲ್ಲ ಬೀಜದಾತ ಅಂತ, ಅನ್ನಪೂರ್ಣೇಶ್ವರ ಅಂತ ಎಲ್ಲರಿಗೂ ನಾನು ಹಿಂಗೆ ದಾನ ಮಾಡ್ತೀನಿ. ಇಲ್ಲ, ದರ್ಶನ್ ಅವರಿಗೆ 1 ಹೀರೋಯಿನ್ ಕೊಟ್ಟಿದ್ರು, ನನಗೆ 1 ಹೀರೋಯಿನ್ ಕೊಟ್ಟಿದ್ರು, ಅವ್ರಿಗಿಂತ ಚೆನ್ನಾಗಿರೋ ಹೀರೋಯಿನ್ ನನಗೆ ಕೊಟ್ಟಿದ್ರು. ಆ ಮೂವಿ ನೀವು ನೋಡಿರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ರಿಲೀಸ್ ಆಗಿಲ್ಲ, ಯಾಕಂದ್ರೆ ಆ ಮೂವಿನೇ ಇಲ್ಲ. ಹರ್ಷ
ಹರ್ಷ. ಇದು ನೋಡಿ ಮೇಡಮ್, ಬೀದಿ ನಾಯಿ ಮತ್ತೆ ಬೀದಿ ಬೆಕ್ಕನ್ನ ಬ್ರೀಡ್ ಮಾಡಿ ಆ ಹುಟ್ಟಿದ ಮಗು ದೊಡ್ಡದಾಗಿ ಅದರಿಂದ ಉದ್ರಿರೋ ಕೂದಲಲ್ಲಿ ಮಾಡಿರುವಂತ ಸ್ಪೆಷಲ್ ಡೈರಿ ಇದು. ಇಡೀ ಗ್ಲೋಬಲ್ ಅಲ್ಲೇ ಬರೀ 5 ಜನದ ಹತ್ರ ಮಾತ್ರ ಇದೆ. ಇದಕ್ಕೆ 5.25 ಕೋಟಿ ಅಂತ ಸ್ಪೆಷಲ್ ಡೈರಿ. ನಾನು ಯಾವಾಗ ಫೇಲ್ ಆಗ್ಲಿ ಅಂತ ಕಾಯ್ತಿದ್ದೀನಿ. ನನ್ನ ಮಗ ಫೇಲ್ ಆದ್ರೆ ನಾನು 300 ಇಂದ 350 ಜನ ಕರ್ಸಿ ಫುಲ್ ಫ್ರೀ ಎಣ್ಣೆ ಫ್ರೀ ಊಟ ಕೊಟ್ಟು ಪಾರ್ಟಿ ಮಾಡಿಸ್ತೀನಿ. ನೋಡಿ, ಇದು ನಾನೇ ಎಲ್ಲ ನನ್ನ ಅಮೀರ್ ಖಾನ್ ಅಂತ ಅಂತ 25 lakhs rupees ಶಾಪಿಂಗ್ ಮಾಡಿದ್ದೆ. ಯಾಕೆ ಅಂತ ಕೇಳಿದ್ರೆ, ಮೇಡಮ್ ಈ ಬಟ್ಟೆ ಮುಟ್ ನೋಡಿ. ನನ್ನೆಲ್ಲ ಕಾಲೇಜಿಂದನೇ ಎಲ್ಲ ಹೀರೋ ಅಮೀರ್ ಖಾನ್ ತರ ಇದೆ ಫಿಗರು ಅಂತ ಎಲ್ಲ ಅಂತ ಇದ್ರು. CM ಮಲ್ಗೋ ರೂಮಲ್ಲಿ ನಾನ್ ಮಲ್ಗಿದ್ದೆ, DCM ರೂಮಲ್ಲಿ ನನ್ನ ನಾಯಿ ಮಲ್ಗಿದ್ದೆ. ನಾನ್ ಯಾವ ಹೀರೋಯಿನ್ ಹಿಂದೆ ಹೋಗಲ್ಲ, ಎಲ್ಲ ಹೀರೋಯಿನ್ಸ್ಗಳು ನನ್ನಿಂದೆ ಬರೋದು. ಹೆಲಿಕಾಪ್ಟರ್ನಲ್ಲಿ ಫ್ರೀಯಾಗಿ ಕೊಡ್ತಾರೆ ನಿಮಗೆ 3 ದಿನ. ಯಾವ ಹೀರೋಯಿನ್ಗೆ, ಯಾವ ಸೆಲೆಬ್ರಿಟಿಗೆ ಯಾರಿಗೂ ಕೊಡಲ್ಲ. ನನಗೆ ಕೊಟ್ಟಿದ್ರು. ನಾನು ಕಾಗೆ ಜೊತೆ ಹೆಲಿಕಾಪ್ಟರ್ನೂ ಹಾರಿಸ್ತೀನಿ ಅಂತ ಗೊತ್ತು, ಅದಕ್ಕೆ ನನಗೆ ಫ್ರೀಯಾಗಿ ಕೊಟ್ಟಿದ್ರು. ಯಾರೆಲ್ಲ ಟ್ರೋಲ್ ಮಾಡ್ತಿದ್ದಾರೆ ಅವರಿಗೆ ಥ್ಯಾಂಕ್ ಯು. ನಾನು ಹೋಗಿ ಅಲ್ಲೊಂದು ಹಾರ್ಟ್ ಹಾಕ್ತೀನಿ ಎಲ್ಲ ವಿಡಿಯೋಗೂ, ಯಾಕಂದ್ರೆ ಅವ್ರು ನನ್ನ ಬೆಳೆಸ್ತಿದ್ದಾರೆ. ಇನ್ನ ನನಗೆ ನನ್ನ ಮಗನಿಗೆ ಇನ್ನ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದೆ. ಥ್ಯಾಂಕ್ ಯು. 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸು, ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನನ್ನ ಮಗನ್ಗೆ. ಇನ್ಸ್ಟಾಗ್ರಾಮ್ ಅವನಿಗೆ ಹ್ಯಾಂಡ್ಸಮ್ ಅಂತ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಒಂದೊಂದು ಫ್ಯಾಷನ್ ಶೋಗೆ ಹೋದ್ರೆ, ಬೇರೆ ಕಾಲೇಜ್ ಹುಡುಗಿರ್ ಕಾಲೇಜ್ಗೆ ಹೋದ್ರೆ ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ತರ ಪುಂಗೀಸ್ ಅಂತಂದ್ರೆ ಪ್ರತಿದಿನ ಒಂದೊಂದು ಪುಂಗಿ ಕಥೆ ಓದ್ತಾ ಇದ್ರು. ಇವತ್ತಿನ ನಾಯಿ 100 ಕೋಟಿ, ಇನ್ನೊಂದ್ ಕಡೆ ನಾನು ಎದ್ ನಿಂತಾಗ 10 ಜನ ಡಾನ್ಗಳೇ ಓಡೋಗ್ಬಿಟ್ರು, ಇನ್ನೊಂದ್ ಕಡೆ ನಂಗೆ 4 ಸಿನಿಮಾ ಬಂದಿತ್ತು, ನಾನೇ ಬೇಡ ಅಂತ ಹೇಳ್ಬಿಟ್ಟೆ, ಇನ್ನೊಂದ್ ಕಡೆ ನಾನು ಏನದು ದಿನಕ್ಕೆ 65 ಲಕ್ಷ ಸಂಬಳ ಇಷ್ಟಾದ್ರೂ ಬರುತ್ತೆ ನಂಗೆ ಇನಾಗ್ರೇಟ್ ಮಾಡಕ್ಕೆ, ಅಷ್ಟಕ್ಕೆ ಇದು ಬರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಪ್ರತಿದಿನ ಏನೋ ಒಂದು ಡೌ ಸರ್. ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿತ್ತು ನಮಗೆ. ಬಟ್ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಡೌನ ಸೀರಿಯಸ್ ಆಗಿ ಹೇಳ್ತಾರೆ ಸರ್. ಅಲ್ಲ ಸೀರಿಯಸ್ ಆಗಿ ಹೇಳೋದಿದೆಯಲ್ಲ ಸರ್, ಆ ಕಾನ್ಫಿಡೆನ್ಸ್ ಅದ್ರಲ್ಲಿ 10% ನಮ್ಗೆಲ್ಲ ಬಂದ್ಬಿಟ್ರೆ ನಾವು ಇನ್ನೂ ಉದ್ಧಾರ ಆಗ್ಬಿಡ್ತೀವಿ ಲೈಫಲ್ಲಿ. ಸೂಪರ್ ಆಗಿ ಇವಾಗ 5 ತಿಂಗಳು ಮರಿ ತಂದಿದ್ದೀನಿ ನಾನು. ಮೊನ್ನೆ 100 ಕೋಟಿ ವರ್ತ್ ನಾಯಿ ಅಂತ. ವರ್ತ್ಗೂ ಪರ್ಚೇಸ್ಗೂ ಡಿಫ್ರೆನ್ಸ್ ಇದೆ. ನನ್ನ ನಾಯಿ ಚಿನ್ನ, ರನ್ನ, ಡೈಮಂಡು, ವಜ್ರ. ನನ್ನ ನಾಯಿ 100 ಕೋಟಿ ವರ್ತ್. ನನ್ನಿಷ್ಟ. ಅದು ಕೇಸ್ ಹಾಕ್ತೀರಾ, ಕೇಸ್ ಹಾಕೋರು ಹಾಕಿ. ಅದಕ್ಕೆ ಆನ್ಸರ್ ನಾನು ಲೀಗಲ್ ಆಗಿ ನಂದು ಏನು ಡಾಕ್ಯುಮೆಂಟ್ ಇದೆ ನಾನು ಕೊಡ್ತೀನಿ. ಆ ಥರ ಬಿಟ್ಟು ಸುಮ್ಮನೆ ಮಾತಾಡ್ಬಿಟ್ರೆ ಆಗಲ್ಲ. ಇವಾಗ 100 ಕೋಟಿ ವರ್ತ್ ನನಗೆ ಇಡೀ ರೈಡ್ ಆಗಿ ಇನ್ನೂ 3 ತಿಂಗಳು ಆಗಿಲ್ಲ. ಯಾರಿಗೆ ದಮ್ಮಿರುತ್ತೆ ತಿರ್ಗಾ 100 ಕೋಟಿ ನಾಯಿ ಅಂತ ಲಾಂಚ್ ಮಾಡೋಕ್ಕೆ? ಯಾರಿಗೆ ದಮ್ಮಿರುತ್ತೆ? ಅದನ್ನು ಎಲ್ಲ ಆರ್ ಅಶೋಕ್ ಸರ್ ಆ ಥರ ದೊಡ್ಡವರೆಲ್ಲ ಬಂದಿದ್ರು. ಅವ್ರ ಮುಂದೆ ಲಾಂಚ್ ಮಾಡಿದ್ದೀನಿ ದಿಲ್ದಾರ್ ಆಗಿ. 500 ಪೊಲೀಸ್ ಇದ್ರು, IGP, DCP, ACP, ಕಮಿಷನರು, IAS, KS ಎಲ್ಲರ ಮುಂದೆ ಲಾಂಚ್ ಮಾಡಿದ್ದೀನಿ. ಅದನ್ನು ಚಾಲೆಂಜು ಮಾಡಿದ್ದೆ ನಾನು, ಈ ಥರನೇ ಲಾಂಚ್ ಮಾಡ್ತೀನಿ ಅಂತ ಮಾಡಿದೆ. ಅವತ್ತು ಸ್ಟಾಪ್ ಮಾಡೋಕ್ಕೆ ಯಾರಿಗಾರು ಕೆಪಾಸಿಟಿ ಇದ್ರೆ ಮಾಡಿ ಅಂತಲೂ ಚಾಲೆಂಜು ಮಾಡಿದ್ದೆ. ಸ್ಟೋನ್ ಬಾಟಲ್ಸ್ ಇದೆ. ಮತ್ತೆ ನೋಡಿದ್ರೆ ನಮ್ಗೆ ಇದಂತೂ ರೇಟ್ಸ್ ಅಂತೂ ಗೊತ್ತಿಲ್ಲ. ನಾನಂತೂ ಡ್ರಿಂಕ್ ಮಾಡಲ್ಲ. ನೀವು ಡ್ರಿಂಕ್ ಮಾಡ್ತೀರಾ? ಹೇಗೆ, ಎಷ್ಟು ರೇಟ್ಸ್ ಇದೆ? ಇದೆಲ್ಲ ನನಗೆ ಇಂಪೋರ್ಟೆಡ್ ಡ್ರಿಂಕ್ಸ್ 15,000 ಇಂದ 50,000 ವರೆಗೂ ಇದೆ. ಅಂದ್ರೆ ಇದ್ರ ನಾನು ಯಾವುದು ಕುಡಿಯೋದಿಲ್ಲ. ಅಂದ್ರೆ ನನ್ನ ಗೆಸ್ಟ್ಗಳು, ಫ್ರೆಂಡ್ಸ್ಗಳು ಬರ್ತಾರಲ್ಲ, ಸೆಲೆಬ್ರಿಟಿ ಗೆಸ್ಟ್ಗಳು, ಮಿನಿಸ್ಟ್ರು, ACP, DCP ಎಲ್ಲರೂ ಬರ್ತಾರೆ, ಅವ್ರಗಳಿಗೆ ಇಟ್ಟಿದ್ದೀನಿ. ನಾನು ಬಿಯರ್, ಬಡ್ವೈಸರ್ ಬಿಟ್ಟು ಇನ್ ಯಾವ್ದು ಕುಡಿಯೋದಿಲ್ಲ. ಇದು ಕಂಡೋರ್ ಕುಡ್ಸಕ್ ಮಾತ್ರ ಇಟ್ಟಿರೋದು. ಕಂಡೋರ್ ಕುಡ್ಸಿ ಕುಡುಕರು ಕಂಡ್ರೆ ಆಗಲ್ಲ. ಲಿಮಿಟ್ 1, 2, 3 ಪೆಗ್ ಹೊಡೆಯೋರ್ನ ಅಫಿಷಿಯಲ್ಸ್ ಮಾತ್ರ ಕರೆಯೋದು. ಬೇರೆಯವರು ಉಂಡು ಹೋದಾಗ, ಕುಂಡು ಹೋದಾಗ, ಕೊಡ್ದ್ಬಿಟ್ಟು ಬಾಟ್ಲನ್ನು ಕತ್ಕೊಂಡು ಹೋದ ಅನ್ನೋರ್ನ ಇಲ್ಲಿ ಸೇರ್ಸಲ್ಲ. ನಂಗೆ ಕುಡುಕರು ಕಂಡ್ರೆ ಆಗಲ್ಲ. ಓವರ್ ಕುಡಿಯೋರು ಲಿಮಿಟ್ ಆಗಿ ಒಂದು ಏನೋ ಕೂತ್ಕೊಂಡಿದೀವಿ ಅಂತ ಟೇಬಲ್ ಮ್ಯಾನೇಜ್ಗೋಸ್ಕರ 2-3 ಪೆಗ್ ಹೊಡಿಯೋರ್ನ ಮಾತ್ರ ಇಲ್ಲಿ ಸೇರ್ಸಿರೋದು. ಒಂದ್ಸಲಿ ಯಾರೋ ಒಬ್ಬ ಸ್ನೇಹಿತ ಅವನು ಇನ್ನೊಬ್ಬ ಥರ್ಡ್ ಪಾರ್ಟಿನ ಕರ್ಕೊಬಂದು ಓವರ್ ಸಿಕ್ತು ಅಂದ್ಬಿಟ್ಟು ಕಾಸ್ಟ್ಲಿದು ಫುಲ್ಲು ಕುಡಿದ್ಬಿಟ್ಟು ಸೋಫಾ ಮೇಲೆ ವಾಮಿಟ್ ಮಾಡಿ, ಇಲ್ಲೆಲ್ಲ ವಾಮಿಟ್ ಮಾಡಿ, ಮನೆಯೆಲ್ಲ ಒಂದ್ ದಿವಸ ಕ್ಲೀನ್ ಮಾಡಿದೀನಿ. ಅಷ್ಟು ಗಬ್ಬು ವಾಸನೆ. ಅಂತವ್ರು ಕಂಡ್ರೆ ನಂಗೆ ಆಗಲ್ಲ. ನಂಗೆ ಕುಡುಕರು ಕಂಡ್ರೆ ಆಗಲ್ಲ, ಸಿಗರೇಟ್ ಸೇದೋರ್ ಕಂಡ್ರೆ ಆಗಲ್ಲ, ಡ್ರಗ್ಸ್ ತಗೊಳೋರ್ ಕಂಡ್ರೆ ಆಗಲ್ಲ. ಅಂತವ್ರನ್ನ ಮನೆಯೊಳಗೂ ಸೇರ್ಸಲ್ಲ. ಯಾರ ಬಂದ್ರು ಅಫಿಷಿಯಲ್ ಆಗಿ 2-3 ಪೆಗ್ ಹೊಡಿಯೋರ್ನ ಮಾತ್ರ. ಆಮೇಲೆ ನನ್ ಮುಂದೆ ಇದು 15-20 ವರ್ಷದಿಂದ ಇದೆ, ಅಷ್ಟು ಓಲ್ಡ್. ನನ್ ಕಣ್ ಮುಂದೆ ಇದ್ರು ನಾನು ಕುಡಿಯೋದಿಲ್ಲ. ಆ ತರ ನಾನು ಬರೀ ಬಿಯರೇ, ಅದು ಎಷ್ಟೇ ದೊಡ್ಡ ಪಾರ್ಟಿಗೆ ಹೋಗಿ 1 ಲಕ್ಷದ ಎಣ್ಣೆ ನಾನು ಮುಂದೆ ಇಟ್ರು ನಾನು ಬಿಯರ್ ಬಿಟ್ಟು ಇನ್ಯಾವುದು ಕುಡಿಯೋಲ್ಲ. ವಿನ್ನರ್ಗಿಂತ ಜಾಸ್ತಿ ಇಂಟರ್ವ್ಯೂ ಇವತ್ತು 138. ಅವರು ನೀವು ಹೋಗ್ಬೇಕಾದ್ರೆ ಕೆಳಗೆ ಸಿಕ್ಕಿದವ್ರು 138. ನೆನ್ನೆವರೆಗೂ 137 ಆಗಿತ್ತು. 138. ನೀವು 139ನೇ ಚಾನಲ್ಲು. ಇಷ್ಟು ಚಾನಲ್ಲು ಯಾರು ವಿನ್ನರ್ಗೂ ಇವತ್ತವರೆಗೂ ಬಂದಿಲ್ವಂತೆ. ಅವ್ರಿಗೆಲ್ಲ 18, 13 ನಾನು
ಮಿಕ್ದವ್ರು ಯಾರ್ಯಾರು ಆಚೆ ಬಂದಿದ್ದಾರೆ ಅವ್ರಿಗೆ ಕೇಳ್ಕೊಂಡೆ, ನಮ್ಗೆ 13 ಚಾನಲ್ಲು ಬಂದಿಲ್ಲ ಸರ್, ನಮ್ಮ ಸ್ಟಾಪ್ ಆಗಾಗಲೇ ಒಂದು ವಾರ 15 ದಿವಸ ಆಗೋಯ್ತು ಸರ್ ಅಂತವ್ರೆ. ನಂದು ಇವತ್ತವರೆಗೂ ಸ್ಟಾಪ್ ಆಗಿಲ್ಲ, ಆ ಲೆವೆಲ್ಗೆ ಬರ್ತಾನೆ ಇದ್ದಾರೆ. ಅಂದರೆ ಅದೇನು ನಾನು ಮಾತಾಡೋದು ಅವ್ರಿಗೆ ಇಷ್ಟ ಆಯಿತೋ, ಇಲ್ಲ ನನ್ನ ಕಂಟೆಂಟ್ ಓಡ್ತಾ ಇದೆ ಅಂತನೋ, ಇಲ್ಲ ನಂದು ಆಡ್ಕೊಂಡು ಅದೆಲ್ಲ ರೀಲ್ಸ್ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಅಂತನೋ ಗೊತ್ತಿಲ್ಲ. ಆದರೆ ಆಡ್ಕೊಳ್ಳೋದ್ರಿಂದನೇ ಇವತ್ತು ನಾನು ಫೇಮಸ್ ಆಗಿರೋದು. ಅದೇನೇ ಕಟ್ಸ್ಕೊಳ್ಳಲ್ಲ, ಟ್ರೋಲ್ ಮಾಡೋದ್ರಿಂದ ನನ್ನ ಮಗ ನಾನು ಫೇಮಸ್ ಆಗ್ತಾ ಇದೀವಿ, ಅಲ್ಲಿ ನನ್ನ ಮಗ ಅಲ್ಲೇ ಸೆಲೆಬ್ರಿಟಿ ಆಗ್ತಾ ಇದ್ದಾನೆ. ಅದರಿಂದ ದಯವಿಟ್ಟು ಕೆಟ್ಟದಾಗಿ ಟ್ರೋಲ್ ಮಾಡಿ, ದಯವಿಟ್ಟು ಕೆಟ್ಟದಾಗೆ ಟ್ರೋಲ್ ಮಾಡಿ, ಒಳ್ಳೇದಾಗಿ ದಯವಿಟ್ಟು ಯಾರು ಮಾಡಬೇಡಿ. ಮಗನ ಬಗ್ಗೆನೂ ಕ್ಯಾರೆಕ್ಟರ್ಸ್ ಹೋಗಿರಿ, ಅವಾಗಲೇ ಅವನು ನೆಕ್ಸ್ಟ್ ಇಯರ್ ಬಿಗ್ ಬಾಸ್ ಹೋಗೋ ಚಾನ್ಸಸ್ ಸಿಗ್ಬೋದು. 5 ಪಿಕ್ಚರ್ ಆಲ್ರೆಡಿ ಮೂವಿಗೆ ಆಫರ್ ಬಂದಿದೆ, ಇನ್ನೊಂದು 100 ಪಿಕ್ಚರ್ ಬರಂಗೆ ಇದು ಮಾಡಿ. ಅಣ್ಣ ನೀನು ಅಪ್ಪ ಅಲ್ಲ, ನೀನು ಬೋಳಿ ಅಪ್ಪ. ಇಲ್ಲ ಕಣಣ್ಣ, ನೀನ್ ಈ ತರ ಎಲ್ಲ ಹೇಳಿದ್ಮೇಲೆ ಸಾಯಣವು ನಿಮ್ ಬಗ್ಗೆ ವಿಡಿಯೋ ಮಾಡಲ್ಲ ಕಣಣ್ಣ. ನಮಸ್ಕಾರ ಅಣ್ಣ, ನಿಮ್ ಪಾದಕ್ಕೆ ಒಳ್ಳೇದಾಗ್ಲಿ. ನಿಮ್ಗೆ ಯಾಕೆ ಇಷ್ಟ ಇರ್ಲಿಲ್ಲ ಹುಡುಗಿ? ಮುಖ ಮಾಲಾಶ್ರೀ ಅವ್ರ ಥರ ಲಕ್ಷಣ ಚೆನ್ನಾಗಿತ್ತು, ಕೆಳಗಡೆ ಸ್ವಲ್ಪ ಅಗಲ ದಪ್ಪ ಇದ್ರು, ಒಂದಿಷ್ಟು ದಪ್ಪ ಇದ್ರು. ನನಗೇನಾಯ್ತು, ನನ್ನ ಮೈಂಡಲ್ಲಿ ಬೇರೆ ಇತ್ತು ನಿರೀಕ್ಷೆ. ನಂದೀಗ ಫಸ್ಟ್ ಯಾವ್ದು ಕರೆಂಟ್ ಹೊಡಿತು ಅದೇ ಥರ ಮುತಿಬೇಕು ಅಂತ ಕಾಯ್ಕೊಂಡು ಕೂತಿದ್ದೆ. ಅದೇ ಥರದ ಹುಡುಕಿ ಅದೇ ಥರ ಸಿಕ್ತು ಕೊನೆಗೆ. ಅದೇನಾಯ್ತು, ಅದಕ್ಕೆ ರಿಜೆಕ್ಟ್ ಮಾಡಿದ್ರಿ. ನಾನು ಹತ್ಕೊಂಡು ಓಡ್ ಬಂದ್ಬಿಟ್ಟೆ, ಅಯ್ಯೋ ಅಂತ ಕಾರಲ್ಲಿ ಅಳ್ತಾ ಇದ್ದೀನಿ. ನಮ್ಮ ಚಿಕ್ಕಮ್ಮ ಎಲ್ಲ ಬಂದು ಸಮಾಧಾನ ಮಾಡ್ತಾವ್ರು, ಬಿಡು ಏನೋ ಇನ್ನೂ ಆಗಿಲ್ವಲ್ಲ ಅಂತ. ಇಲ್ಲ ಮಾತುಕತೆ ಮಾಡ್ತಾವ್ರಲ್ಲ, ಹಂಗೆ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲರೂ ನೋಡ್ಬಿಟ್ಟು ಆಚೆ ಬಂದ್ಬಿಡ್ತಾರೆ. ಅಪ್ಪ ಅಮ್ಮನೂ ಆಚೆ ಬಂದ್ಬಿಡ್ತಾರೆ, ನಾನು ಮನೆಗೆ ಕರ್ಕೊಬಂದ್ಬಿಡ್ತೀನಿ. ನಾನು ಬಿಲ್ಕುಲ್ ಬೇಡ ಅಂತ ಕೂತ್ಕೊಳ್ತೀನಿ. ಅದೇನಾಗುತ್ತೆ, ಒಂದು ವಾರ ಆದಮೇಲೆ ತಿರ್ಗಾ ಬ್ರೋಕರ್ ಬರ್ತಾನೆ. ಆ ಹುಡುಗಿಗೆ ಏನು ಕಡಿಮೆ ಆಗಿದೆ, ಜಿಮ್ಮಿಗೆ ಕಳಿಸಿ ಸಣ್ಣ ಮಾಡ್ಕೊಳ್ಳಿ, 1 ಎಕರೆ ಕೊಡ್ತೀನಿ, ಒಂದು ಮನೆ ಕೊಡ್ತೀನಿ, ಒಂದು ಕಾರ್ ಕೊಡ್ತೀನಿ, 1 kg ಚಿನ್ನ ಕೊಡ್ತೀನಿ, ಇದು ಕೊಡ್ತೀನಿ, ಇಷ್ಟು ಲಿಸ್ಟ್ ಎತ್ಕೊಂಡು ಬರ್ತಾರೆ. ನೋಡಪ್ಪ, ನಾನು ಕಾಸ್ಕ್ ಮದುವೆ ಆಗ್ತಾಯಿಲ್ಲ, ನನಗೆ ಹುಡುಗಿ ಚೆನ್ನಾಗಿರಬೇಕು, ಅವಳು ಭಿಕ್ಷುಕಿ ಮನೆಯವರಾಗಿದ್ರೂ ಸ್ಲಮ್ಮಲ್ಲಿದ್ದರೂ ತೋರಿಸು, ನಾನು ತಾಳಿ ಕಟ್ತೀನಿ ಅಂತ. ಅದೇನಾಗುತ್ತೆ, ಇಲ್ಲ ನೀವು ಸರಿಗೆ ನೋಡಿಲ್ಲ ಅಂತ ಇನ್ನೊಂದ್ಸಲಿ ಆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ಸಲಿ ಹೋದಾಗ ಡೈರೆಕ್ಟ್ ಮಾತುಕತೆ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಮಾತುಕತೆ ಅಂದರೆ ಮದುವೆ ಎಂಗೇಜ್ಮೆಂಟ್ ಮಾತುಕತೆ. ನಾನು ತಿರ್ಗಾ ಹತ್ಕೊಂಡು ಓಡ್ ಬಂದ್ಬಿಡ್ತೀನಿ. ಯಪ್ಪ ನಾನು ಸತ್ರು ಆಗಲ್ಲ ಅಂದ್ಬಿಟ್ಟು ಓಡ್ ಬಂದ್ಬಿಡ್ತೀನಿ, ಯಾಕಂದ್ರೆ ಲೈಫಲ್ಲಿ ಒಂದ್ಸಲಿ ಆಗೋದು ಅಂದ್ಬಿಟ್ಟು ಹತ್ಕೊಂಡು ಓಡ್ ಬರ್ತೀನಿ. ಆಮೇಲೆ ಕೊನೆಗೆ ಅವರೆಲ್ಲ ಬೈಕೊಂತಾರೆ, ಅಂದರೆ ಇವನೇನು ಇಷ್ಟು ಫೋರ್ಸ್ ಅಂದರೆ ಅಷ್ಟಿಷ್ಟ ಅವ್ರಿಗೆ ನನ್ನ ಮೇಲೆ ಆಗ್ಬಿಟ್ಟಿತ್ತು. ಅದಕ್ಕೆ ಅವರೇ ವರದಕ್ಷಿಣೆ ಕೊಡ್ತೀನಿ ಅಂತ, ನಾನು ವರದಕ್ಷಿಣೆಗೋಸ್ಕರ ಆಗ್ತಿಲ್ಲ, ಬೇಕಾದ್ರೆ ನಾವೇ ದುಡ್ಡು ಕೊಟ್ಬಿಡ್ತೀವಿ, ದಯವಿಟ್ಟು ಹಂಗೆ ಆಗಲ್ಲ ಅಂದ್ಬಿಟ್ಟು ಅದು ಕ್ಯಾನ್ಸಲ್ ಮಾಡ್ಕೊಳ್ತೀವಿ. ಅದಾದಮೇಲೆ ಬ್ರೋಕರ್ಸ್ ಕೇಳ್ತೀನಿ, ನನಗೆ ಮದುವೆ ಆಗಿ ಹೆಣ್ಣು ತೋರಿಸು, ಮುಸ್ರೆ ತಿಕ್ಕವ್ರು ತೋರಿಸ್ಬೇಡ ಅಂತ ರೇಗಿಸ್ತೀನಿ. ಅದಕ್ಕೆ ಅವನು ಹೇಳ್ತಾನೆ, ಕಡು ಬಡವರು ಒಬ್ರು ಇದ್ದಾರೆ, ಆದರೆ ಮೂಲ ನಕ್ಷತ್ರ ಅಂತ ಹೇಳ್ತಾನೆ. ಆಮೇಲೆ ಫೋಟೋ ತೋರಿಸಿದಾಗ ಕರೆಂಟ್ ಪಾಸ್ ಆಗಿಬಿಡುತ್ತೆ, ಯಾಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ಇತ್ತು, ಅದಕ್ಕೆ ಕರೆಂಟ್ ಪಾಸ್ ಆಗುತ್ತೆ. ಆಮೇಲೆ ಹೊಸ ಕಾರ್ 5 ದಿವಸ ಆಗಿರುತ್ತೆ, ಅವ್ರ ಊರಿಗೆ ಹೆಣ್ಣು ನೋಡಕ್ಕೆ ಹೋಗ್ತಾ ಇರ್ತೀವಿ. 1 ಕಿಲೋಮೀಟರ್ ಇದ್ದಂಗೆ ಚಿಕ್ಕ ಕಲ್ಲು ಹೊಡೆದ್ಬಿಟ್ಟು ಇಂಜಿನ್ ಸೀಸ್ ಆಗೋಗುತ್ತೆ ಕಾರು. ಅಪಶಕ್ನ ಮನೇಲಿ ಬೇಡ, ಅವಳು ಎಣ್ಣೆ ಬೇಡ ಅಂತ ಜಗಳ ಮಾಡ್ತಾರೆ. ನಾನು ಅವೆಲ್ಲ ನಂಬಲ್ಲ ಅಂದ್ಬಿಟ್ಟು 1 ತಿಂಗಳಾದಮೇಲೆ ಇನ್ಸೂರೆನ್ಸಲ್ಲಿ ಇಂಜಿನ್ ಎಲ್ಲ ರಿಪೇರಿ ಆಗುತ್ತೆ. ತಿರ್ಗಾ ಹೋಗ್ತೀವಿ, ತಿರ್ಗಾ ಅವಳು ನೋಡಿದ ತಕ್ಷಣ ಕರೆಂಟ್ ಹೊಡೆದು ಎಸ್ ಅಂದ್ಬಿಟ್ಟು ಅವ್ರ ಮನೆಯಿಂದ ಆಚೆ ಬರ್ತೀವಿ, ಜೋರು ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅವಾಗಲೂ ಸೂಚನೆ ಕೊಡ್ತಾ ಇದೆ, ಬೇಡ 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 ಅಂತಾರೆ. ಹಂಗೂ ಅವಳೇ ಬೇಕು ಅಂತ ಹಠ ಹಿಡಿದು ಹಾಕ್ತೀನಿ. ಅದು ನೋಡಿದ್ರೆ ಬಂದು 3 ದಿವಸಕ್ಕೆ ಊಟಕ್ಕೆ ಕರೆದಿರ್ತಾರಲ್ಲ ಮನೆಯಲ್ಲಿ, ಹೋದರೆ ಅಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ನಾನು ರಾಜನ್ ಮದುವೆ ಆಗಿದ್ದೀನಿ ರಾಣಿ ಥರ ಈ ಬಿಹೇವ್ 3 ದಿವಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರು ಫುಲ್ ಕಡು ಬಡವರು. ಮದುವೆ ನಾವು ಮಾಡಿಸಿದ್ದು, ರಿಸೆಪ್ಷನ್ನು, ಬೀಗ್ರೂಟ, ಎಂಗೇಜ್ಮೆಂಟು, A to Z, ಅವ್ರು ಬರೋ ಬಸ್ ಚಾರ್ಜು, ಅವ್ರ ಚಪ್ಪಲಿಯಿಂದ ಬಟ್ಟೆವರೆಗೂ, ತಿರ್ಗಾ ದೇವಸ್ಥಾನದಿಂದ ಗಂಡು ಕರ್ಕೊಂಡು ಹೋಗೋಕ್ಕೆ ನನ್ನ ರೂಮ್ಗೆ ಹೋಗಿ ನನ್ನ ಬಟ್ಟೆ ತೊಗೊಂಬಂದು ಕೊಟ್ಬಿಟ್ಟು ಎತ್ಕೊಂಡು ಹೋಗಿರೋದು. ಅಂದರೆ ಅರ್ಥ ಮಾಡ್ಕೊಳ್ಳಿ. ಪರ್ಸನಾಲಿಟಿ ಅಮೀರ್ ಖಾನ್ ಥರ ಸ್ವಲ್ಪ ಇನ್ನೂ ಚೆನ್ನಾಗಿದ್ದೆ ಅವಾಗ. ಪರ್ಸನಾಲಿಟಿ ಅಮೀರ್ ಖಾನ್ ಥರ ಇದೆ ಅಂತೆ. ಬಿಗ್ ಬಾಸ್ ಅಲ್ಲಿ 300 ಕ್ಯಾಮ್ರಾ ಇತ್ತು, ಒಂದ್ ಆಂಗಲ್ ಅಲ್ಲೂ ಅಮೀರ್ ಖಾನ್ ಕಂಡಿಲ್ಲ. ಈ ಮಾತು ಅಮೀರ್ ಖಾನ್ ಕೇಳಿಸ್ಕೊಂಡ್ರೆ ಅವನ ಹೆಸರೇ ಅವ್ನು ಚೇಂಜ್ ಮಾಡ್ಕೊಂತಾನೆ. ಅದರಿಂದ ಎಲ್ಲ ಇಷ್ಟಪಡೋರು ಹುಡುಗಿ. ನಾನು 150 ಹೆಣ್ಣು ನೋಡಿದ್ 150 ಹೆಣ್ಣು ಒಪ್ಪಿದಾರೆ, ಒಬ್ರು ರಿಜೆಕ್ಟ್ ಮಾಡಿಲ್ಲ. ಯಾವ ಕನ್ನಡಿಯಲ್ಲಿ ಮುಖ ನೋಡ್ತಾರೇನೋ, ಬರೀ ಕನ್ಸ್ ಕಾಣತ್ತಲ್ಲಿ. 150 ಹೆಣ್ಣು ನೋಡಿದಾರಂತೆ, ಒಬ್ರು ರಿಜೆಕ್ಟ್ ಮಾಡಿಲ್ಲ ಅಂತೆ. ಅಣ್ಣ ನೀ ರಿಜೆಕ್ಟ್ ಮಾಡಿಲ್ಲ, ಆದ್ರೆ ಅವ್ರು ನಿಂಗ್ ರಿಜೆಕ್ಟ್ ಮಾಡಿದ್ದಾರೆ. ಆದ್ರೆ ನಾನೇನೆ ಓದಿರೋರು ಬೇಡ, ಅವರು 3 ದಿನಕ್ಕೆ ಜಗಳ ಮಾಡ್ತಾರೆ, ಕುಬ್ಬಾಡ್ತಾರೆ. ಅಣ್ಣ BCom ಫೇಲ್, ಆದ್ರೆ ಓದೋ ಹುಡುಗಿ ಅವ್ರದ್ದು ಮೈಂಡ್ ಸೆಟ್ ಹೇಳ್ತಾನೆ ಬೇಡ ಹಂಗೆ ಹಿಂಗೆ ಅನ್ಕೊಂಡು ಕೊನೆಗೆ ನನ್ಗೆ ಬಡವ್ರು ಬೇಕು ಅಂತ. ಬಡವ್ರ ಹುಡುಗಿ ಆದ್ರೂ ಅಡ್ಡಿಲ್ಲ ಅಂದ್ರೆ, ಆದ್ರೆ ಓದಿರ್ಬಾರ್ದು. ಯಾಕಂದ್ರೆ ಅಣ್ಣನ್ ಮೈಂಡ್ ಸೆಟ್ ಮ್ಯಾಚ್ ಆಗ್ಬೇಕಲ್ಲ. 3 ದಿನ ಹೆಲಿಕಾಪ್ಟರ್ ನಂಗೆ ಫ್ರೀ ಕೊಡ್ತಾರಂತ ಹೇಳಿದ್ರು ನಂಬೇಕು, 100 ಕೋಟಿ ನಾಯಿ ಅದು ಅಂತ ಹೇಳಿದ್ರು ನಂಬೇಕು. ಹಂಗಿದ್ರೆ ಅಣ್ಣಗ್ ಸೆಟ್ ಆಗತ್ತೆ. ಲೇಟ್ ಆಗಿ ಮಲಗಿಸ್ತಾರಲ್ಲ ರಾತ್ರಿ, ಎಷ್ಟು ಅದೇ ಎಷ್ಟ್ರಿ 10 ಅಡಿಗೆನೇ ಆಗಲ್ಲ. 1 ಗಂಟೆ ಆತಿತ್ತು, 2 ಗಂಟೆ ಆತಿತ್ತು, 3 ಗಂಟೆಗೆ ಮಕ್ಕಂಡಿ ಹಂಗ ಆತಿತ್ತು. ಹಾ, ಮತ್ತೊಂದ್ಸಲ 10 ಮಣಿಗೆ ಆಟ ಕೊಟ್ರಂದ್ರ ಮತ್ತೆ ಅದು ಆಟ ಮುಗಿಸಿ ಅಡಿಗೆ ಮಾಡಿ ಉನ್ನಟಿಗೆ ಲೇಟ್ ಆಗ್ತಿತ್ತು.
1 ಗಂಟೆ 2 ಗಂಟೆ 1 ಗಂಟೆ 2 ಗಂಟೆ ತಾನ ಇಲ್ಲಾರ್ದೆ ಮಕ್ಕೊಂಡಿಲ್ಲ ನಾವು. ಅಲ್ಲ ಅಷ್ಟೊತ್ತು ನಾವು ಎದ್ದಿರಕಲ್ಲ, ಅಷ್ಟೊಂದು ಅಭ್ಯಾಸ ಇರಕಲ್ಲ ನಿಮಗೆ. ಹೆಂಗಾಯ್ತಲ್ಲ ಅಂತ 3 ಗಂಟೆ ತಕ್ಕನ 4 ಗಂಟೆ ತಕ್ಕನ ಅಲ್ಲಿ ನಿದ್ದೆ ಬರ್ಬೇಕು, ನಮ್ದು ಅಡಿಗೆ ಮಾಡೋದು ಎಲ್ಲರೂ ಉಣೋದು ನಿದ್ದೆ ಬರ್ತಿದ್ಲ ಅಲ್ಲಿ. ಅಭ್ಯಾಸ ಆಗ್ಬಿಟ್ಟಿತ್ತು. ಅಭ್ಯಾಸ ಆಗಿಬಿಟ್ಟಿತ್ತು. ಅಭ್ಯಾಸ ಹಿಂಗೆ ಬೆಳಕನೆ ಯಾವಾಗ ನೋಡಿದ್ರು ಒತ್ತು ಮುಣಿಗ್ಯದನಂಗೆ ಅನಿಸ್ತಿಲ್ಲ. ಏನು ಈ ಕಡೆ ಗಾರ್ಡನ್ದಲ್ಲಿ ಬಂದ್ರ ಒತ್ತು ಮುಣಿಗ್ಯದ ಅನ್ಬೇಕು. ಅಡಿಗೆ ಏನೇನ್ ಮಾಡ್ತಿದ್ರು? ಅಡಿಗೆ ಚಪಾತಿ, ಅನ್ನ, ಸಾರು, ಪಲಾವು, ಒಮ್ಮೊಮ್ಮೆ ಸ್ವೀಟ್. ಎಲ್ಲ ಕ್ಯಾರೆಟ್ ಅಲ್ವಾ ಗೆಲ್ಬಹುದು. ಆದ್ರೆ ಈಗ ಹೊಸಬ್ರು ಯಾರ್ಯಾರು ಬರ್ತಾರೆ ಇವತ್ತು ನಾಳೆಯಲ್ಲಿ ಗೊತ್ತಿಲ್ಲ. ಈಗಿರೋರು ನಿಮ್ಮ ಒಂದು 3 ವಾರದ ಜರ್ನಿಯಲ್ಲಿ ನಿಮ್ಗೆ ಯಾರು ಅವರು ತುಂಬಾ ಮಜಾ ಕೊಡ್ತಾ ಇದಾರೆ. ಯಾಕಂದ್ರೆ ಅವರು ಒಂದು ಅಕ್ಷರ ಮಾತಾಡಿದ್ರೆ ಇಡೀ ಮನೆ ನಗುತ್ತೆ, ಅಷ್ಟು ಚೆನ್ನಾಗಿ ಇದ್ ಮಾಡ್ತಾರೆ. ನೀವು ತುಂಬಾ ಎಂಜಾಯ್ ಮಾಡಿದ್ರ ಅವರ ಒಂದು ಹಾಸ್ಯವನ್ನ? ನಕ್ಕಿ ಇಲ್ಲೆಲ್ಲ ನೋವು ಬಂದ್ಬಿಟ್ಟಿದೆ. ನನ್ಗೆ ಅವ್ರು ಫ್ರೆಂಡ್ಶಿಪ್ ಮಾಡಕ್ ಇಷ್ಟ. ಅವ್ರು ನನ್ನ ಇವ್ರಿಗೆ ತೊಂದರೆ ಕೊಡ್ತಾ ಇದೀನಿ ಅವ್ರ ಕ್ಲೋಸ್ ಫ್ರೆಂಡ್ಗೆ ಅಂತ ನನ್ನ ವಿಲನ್ ಆಗೇ ನೋಡಿದ್ರು ಲಾಸ್ಟ್ ವರ್ಗೂ ಹೊರತು ನನ್ನ ಫ್ರೆಂಡ್ ಆಗಿ ಆಗ್ಲೇ ಇಲ್ಲ. ನನ್ಗೆ ಅವ್ರ ಫ್ರೆಂಡ್ಶಿಪ್ ಮಾಡೋದು ತುಂಬಾ ಇಷ್ಟ ಆಯ್ತು, ಆದ್ರೆ ಅವ್ರು ನನ್ನ ಆಗ್ಲಿಲ್ಲ. ಒಂದೊಂದು ವಿಷಯಕ್ಕೂ ಸುಮ್ನೆ ಇರು ಅಂತ ಒಂಥರ ಅಲ್ಲಲ್ಲೇ ಸ್ಟಾಪ್ ಮಾತಾಡಕ್ಕೆ ಬಿಡ್ದಂಗೆ ನನ್ನ ಅವಾಯ್ಡ್ ಮಾಡ್ತಾರೆ.